ಹಲೋ ನಮಸ್ಕಾರ, ಎಲ್ಲರಿಗೂ ಗೋಡೆಸ್ವರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಪೂರ್ವಜರಿಂದ ಅಂದರೆ ನಮ್ಮ ಆ್ಯನ್ಸಿಸ್ಟರ್ಸಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ನಮಗೆ ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ, ನಮಗೆ ಬೇಕಾಗಿರುವಂಥ ಪ್ರೋತ್ಸಾಹ ಅಥವಾ ಮಾರ್ಗದರ್ಶನ ಏನು ಕೊಡಬೇಕಂತ ಅಂದ್ಕೊಳ್ತಾ ಇದ್ದಾರೆ ಈ ಸದ್ಯದ ಸಂದರ್ಭದಲ್ಲಿ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಲೆಟ್ ಸ್ಟಾರ್ಟ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1, ನಿಮ್ಮ ಆಪ್ಷನ್ ಈ ಸ್ಯಾಂಡಲ್ವುಡ್ ಪೀಸ್. ಗ್ರೂಪ್ ನಂಬರ್ 2, ನಿಮ್ಮ ಆಪ್ಷನ್ ಈ ಗ್ರೀನ್ ಕ್ರಿಸ್ಟಲ್ ಅವೆಂಚರಿನ್, ಗ್ರೀನ್ ಅವೆಂಚರಿನ್ ಕ್ರಿಸ್ಟಲ್. ಓಕೆ, ಇದು ಆಪ್ಷನ್ 1, ಇದು ಆಪ್ಷನ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಗ್ರೂಪ್ ನಂಬರ್ 1 ನೀವು ಈ ಸ್ಯಾಂಡಲ್ವುಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಆಪ್ಷನ್ ಆಗಿ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಆ್ಯನ್ಸಿಸ್ಟರ್ಸ್ ತೋರಿಸ್ತಾ ಇರೋದು ಈ ಮಲ್ಕೊಂಡಿರೋ ಪೀಸನ್ನು ಈ ಥರ ಸ್ಟ್ರೇಟಾಗಿ ನಿಲ್ಲಿಸಬೇಕು ಅನ್ನೋಂಥ ಒಂದು ಫೀಲಿಂಗನ್ನು. ಅಂದರೆ ನಾವು ಯಾವುದ್ರ ಮೇಲಾದರೂ ಇಂಟ್ರೆಸ್ಟ್ ಕಳ್ಕೊಂಡಿದ್ರೆ ಅಥವಾ ಜೀವನದ ಮೇಲೇ ಇಂಟ್ರೆಸ್ಟ್ ಕಳ್ಕೊಂಡಿದ್ರೆ ಅಥವಾ ಜನರಲ್ ಆಗಿ ಬೇರೆಯವರು ಏನಾದರೂ ಹೇಳಿ ನಮ್ಮ ದಾರಿ ಬಗ್ಗೆ ಅಥವಾ ನಮ್ಮ ಗೋಲ್ಸ್ ಬಗ್ಗೆ ಅಥವಾ ನಮ್ಮ ಬಗ್ಗೆ ಇನ್ ಜನರಲ್ ಆಗಿ ನಾವು ಅದನ್ನು ನಂಬಿ ನಮ್ಮನ್ನು ನಾವು ನಂಬೋದನ್ನು ಕಡಿಮೆ ಮಾಡಿದರೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ಈ ಸಮಯದಲ್ಲಿ ಡೋಂಟ್ ಬಿಲೀವ್ ಹೊರಗಡೆ ಜನರು ಏನು ಹೇಳ್ತಾ ಇದ್ದಾರೆ ಅಥವಾ ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಥವಾ ಅಪ್ರೂವ್ ಮಾಡ್ತಾ ಇದ್ದಾರಾ ಇಲ್ವಾ ನಿಮ್ಮ ಐಡಿಯಾನ, ನಿಮ್ಮ ಥಾಟ್ ಪ್ರಾಸೆಸ್ನ ಅಥವಾ ನಿಮ್ಮ ಗೋಲನ್ನು ಅಥವಾ ಜನರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ನೀವು ಯಾರು ಅನ್ನೋದು ಇಟ್ ಡಸಂಟ್ ಮ್ಯಾಟರ್. ಅದೆಲ್ಲ ಮ್ಯಾಟರ್ ಆಗೋದಿಲ್ಲ. ನೀವು ತಲೆ ಕೆಡಿಸ್ಕೊಳ್ಬೇಕಾಗಿರೋದು ನಿಮಗೆ ನೀವು ಮಾಡ್ತಾ ಇರೋದು ಸರಿ ಅನ್ನಿಸ್ತಾ ಇದೆಯಾ, ನೀವು ನಡೀತಾ ಇರೋ ದಾರಿ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ. ನಾವು ಮಾಡೋ ಕೆಲಸ ಜನರು ಒಪ್ಕೊಳ್ಳಿ, ಜನರು ಮೆಚ್ಕೊಳ್ಳಿ ಅಂತ ಮಾಡೋದಲ್ಲ, ನಿಮಗೆ ಖುಷಿ ಕೊಡುವಂಥ ಕೆಲಸಗಳನ್ನು ಮಾಡೋದು ಇಸ್ ದ ಓನ್ಲಿ ರೈಟ್ ಡೈರೆಕ್ಷನ್ ನಿಮಗೆ ಅಂತ ಹೇಳಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು. ಹಾಗಂತ ನಾವು ಬೇರೆಯವರಿಗೆ ನೋವು ಮಾಡಿ ನಮಗೆ ಬೇಕಾಗಿರೋದನ್ನು ನಾವು ಸಾಧಿಸ್ಕೊಳ್ಳೋದು ಅಂತ ಅಲ್ಲ ಅರ್ಥ. ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ಕೆಲವೊಂದು ಸಲ ಬೇರೆಯವ್ರ ಅಪ್ರೂವಲ್ನ ನಾವು ಕಾಯೋದಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮದೇ ಬಿಸ್ನೆಸ್ನ ಮಾಡಬೇಕಂತ ಅಂದ್ಕೊಂಡಿದ್ರೆ ಅಥವಾ ಜಾಬ್ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಿಮ್ಮ ಫ್ರೆಂಡ್ಸು ಇಲ್ಲ ಈ ಜಾಬ್ ಚೆನ್ನಾಗಿದೆ ಇದನ್ನು ಯಾಕೆ ಬಿಡ್ತೀಯಾ, ಇಷ್ಟು ಚೆನ್ನಾಗಿರೋ ಜಾಬನ್ನು ಯಾಕೆ ಬಿಡ್ತೀರಾ ಅಂತ ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ನಿಮಗೆ ಗೊತ್ತಿದೆ ಇದು ನಿಮಗಲ್ಲ ಅಂತ ಹೇಳಿ. ಸೊ ಎಲ್ಲರೂ ನಾವು ಒಪ್ಸೋದಕ್ಕಾಗೋದಿಲ್ಲ, ಎಲ್ಲರೂ ಖುಷಿ ಪಡಿಸೋದಕ್ಕಾಗೋದಿಲ್ಲ. ಒಂದಲ್ಲ ಒಂದು ವಿಚಾರದಲ್ಲಿ ಒಬ್ಬರಲ್ಲ ಒಬ್ಬರಿಗೆ ನಾವು ನಡೆಯುವಂಥ ದಾರಿ ಕಷ್ಟ ಅನಿಸ್ಬೋದು ಅಥವಾ ಇಷ್ಟ ಇಲ್ಲದೆ ಇರ್ಬೋದು ಅಥವಾ ಅವ್ರ ಒಪ್ಪಿಗೆ ಇಲ್ಲದೆ ಇರ್ಬೋದು. ಕೆಲವೊಂದು ಸಲ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕಾಗಿ ಬರುತ್ತೆ. ಯಾಕೆಂದರೆ ನಮ್ಮ ದಾರಿನ, ನಮ್ಮ ಹಾರ್ಟನ್ನು ನಾವು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಸೋಲ್ ಕಾಲನ್ನು ನಾವು ಆನರ್ ಮಾಡೋದು, ರೆಸ್ಪೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಎಂಡ್ ಆಫ್ ದ ಡೇ ನಾವು ಆ ಲಾಸ್ಟ್ ಮಿನಿಟ್, ನಮ್ಮ ಜೀವನದ ಆ ಲಾಸ್ಟ್ ಕ್ಷಣದಲ್ಲಿ ನಾವು ಯಾರ ಮಾತನ್ನು ಕೇಳಲಿಲ್ಲ ಅಂತ ನಾವು ಯಾವತ್ತೂ ರಿಗ್ರೆಟ್ ಪಡೋದಿಲ್ಲ. ನನ್ನ ಹಾರ್ಟನ್ನು ನಾನು ಫಾಲೋ ಮಾಡಿದ್ದಿದ್ರೆ ಜೀವನ ಬೇರೆ ಥರ ಇರ್ತಿತ್ತೇನೋ ಅನ್ನೋ ರಿಗ್ರೆಟ್ಟು ಐ ಥಿಂಕ್ ಜಾಸ್ತಿ ಇರುತ್ತೆ. ಸೊ ಬೇಸಿಕ್ಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ಡೋಂಟ್ ವೇಟ್ ಜನರ ಅಪ್ರೂವಲ್ಗೆ ಅಥವಾ ಎಲ್ಲರೂ ಒಪ್ಕೊಳ್ಳಿ ನನ್ನ ಐಡಿಯಾನ, ನನ್ನ ವಿಷನನ್ನು ಅಥವಾ ನನ್ನನ್ನು ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬರೂ ಅವ್ರದ್ದೇ ಆದಂಥ ವಿಚಾರಗಳಿರುತ್ತೆ, ಅವ್ರದ್ದೇ ಆದಂಥ ಆಲೋಚನೆಗಳಿರುತ್ತೆ, ಅವ್ರದ್ದೇ ಆದಂಥ ಬೇಕು ಬೇಡಗಳಿರುತ್ತೆ. ನಾವು ಎಲ್ಲರದೂ ಒಪ್ಕೊಳ್ಳೋಕ್ಕಾಗಲ್ಲ, ಎಲ್ಲರೂ ನಮ್ಮದನ್ನು ಒಪ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ನಮ್ಮನ್ನು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಡೋಂಟ್ ವರಿ ಆರ್ ಡೋಂಟ್ ವೇಟ್ ಆರ್ ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ಯಾರಾದರೂ ಏನಾದರೂ ಹೇಳಿದಾಗ ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಕೆಲಸದ ಬಗ್ಗೆ ಆಗಲಿ ಅಥವಾ ನಿಮ್ಮ ಕಲೆ ಬಗ್ಗೆ ಆಗಲಿ ಅಥವಾ ನೀವು ಯಾವ ರೀತಿ ಇದ್ದೀರಾ ಅದ್ರ ಬಗ್ಗೆ ಆಗಲಿ, ಇಟ್ ಡಸಂಟ್ ಮ್ಯಾಟರ್. ಆ್ಯಸ್ ಲಾಂಗ್ ಆ್ಯಸ್ ನಿಮ್ಮನ್ನು ನೀವು ಒಪ್ಕೊಳ್ತಿದ್ರೆ, ನಿಮ್ಮ ಕಲೆನ ನೀವು ಒಪ್ಕೊಳ್ತಿದ್ರೆ, ನಿಮ್ಮ ಕಲೆ, ನಿಮ್ಮ ಕೆಲಸ, ನೀವು ನಡೀತಾ ಇರುವಂಥ ಹಾದಿ ನಿಮಗೆ ಖುಷಿ ಕೊಡ್ತಿದ್ರೆ ಯು ಆರ್ ಅ ವಿನ್ನರ್ ಆಲ್ರೆಡಿ. ನೀವು ಇದನ್ನೆಲ್ಲ ಮಾಡ್ತಿದ್ರೆ ಯು ಆರ್ ಅ ವಿನ್ನರ್ ಆಲ್ರೆಡಿ. ಸೊ ಕೆಳಗಡೆ ಟೈಪ್ ಮಾಡಿ ಐ ಆಮ್ ಅ ವಿನ್ನರ್ ಆಲ್ರೆಡಿ ಅಂತ ಹೇಳಿ. ಬಿಕಾಸ್ ದ್ಯಾಟ್ ಈಸ್ ವಾಟ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ನಿಮ್ಮ ಬೆನ್ನು ತಟ್ತಾ ಇರೋದು ಅಥವಾ ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಇರೋದು ಟು ಫಾಲೋ ನಿಮ್ಮದೇ ಆದಂಥ ಐಡಿಯಾನ, ವಿಷನನ್ನು ಅಥವಾ ನಿಮಗೆ ಏನು ಸರಿ ಅಂತ ಅನಿಸತ್ತೆ ಆ ಒಂದು ದಾರಿನಲ್ಲಿ ನಡೆಯೋದು. ಇಟ್ ಈಸ್ ಆಲ್ವೇಸ್ gratifying
ವರ್ಡು ಗ್ರ್ಯಾಟಿಫೈಯಿಂಗ್ ಅಂತ ಅಂದರೆ ನಮಗೆ ತೃಪ್ತಿ ತಂದುಕೊಡುವಂಥದ್ದು, ರೈಟ್? ನಮಗೆ ಆತ್ಮ ತೃಪ್ತಿ ತಂದುಕೊಡುವಂಥದ್ದು. ಸೊ ದಟ್ ಈಸ್ ದ ಸ್ಟಾರ್ಟಿಂಗ್ ಮೆಸೇಜಸ್. ಎಸ್ಪೆಷಲಿ ನೀವು ಇತ್ತೀಚೆಗೆ ಸ್ವಲ್ಪ ಲೋ ಅಂತ ಅನಿಸಿದ್ರೆ, ಲೆಟ್ಸ್ ಸೇ ನಿಮ್ಮ ಹತ್ರ ಬಿಸ್ನೆಸ್ ಐಡಿಯಾ ಇದೆ, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹತ್ರ ಶೇರ್ ಮಾಡ್ಬೋದು. ಅವ್ರಿಗೆ ನಮ್ಮ ಐಡಿಯಾ ಇಡಿಯಾಟಿಕ್ ಅಂತ ಅನ್ನಿಸ್ಬೋದು, ಅಥವಾ ಏನಿದು ಇದನ್ನು ಯಾರು ಮಾಡ್ತಾರೆ ಅಂತ ನಮ್ಮನ್ನು ಡಿಸ್ರಿಗಾರ್ಡ್ ಮಾಡಿರ್ಬೋದು. ವಿ ಹ್ಯಾವ್ ಶಾಮನ್. ದಿಸ್ ಈಸ್ ಆನ್ಸಿಸ್ಟರ್ಸ್ ಎನರ್ಜಿ, ಗ್ರೂಪ್ ನಂಬರ್ 1. ಈಗ ಆನ್ಸಿಸ್ಟರ್ಸ್ ಅಲ್ಲ, ಏನ್ಷಿಯಂಟ್ ಆನ್ಸಿಸ್ಟರ್ಸ್ ಎನರ್ಜಿ. ಆ ಕೈಯಲ್ಲಿ ಈ ಡ್ರಮ್ ಇರೋದು, ಆ್ಯಂಡ್ ಆಲ್ಸೋ ಇಟ್ ಫೀಲ್ಸ್ ಲೈಕ್ ಅ ಕಂಪಸ್. ಸೊ ಅದು ಹಾರ್ಟ್ ಚಕ್ರದ ಹತ್ರ ಇರೋದು. ಸೊ ವಿ ಆರ್ ಫಾಲೋಯಿಂಗ್ ನಮ್ಮ ಇನ್ನರ್ ಕಂಪಸ್ನ, ನಮ್ಮ ಹಾರ್ಟನ್ನು ನಾವು ಕಂಪಸ್ ಆಗಿ ಯೂಸ್ ಮಾಡಿದಾಗ, ನಾವು ಕಳೆದೋದಾಗ ಕಂಪಸ್ಸನ್ನು ಯೂಸ್ ಮಾಡ್ತೀವಲ್ಲ, ಆ ಡೈರೆಕ್ಷನ್, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮ್ಮ ಹಾರ್ಟ್ ನಮಗೆ ಹೇಳ್ತಾ ಇರೋವಂಥ ಅಥವಾ ನಮ್ಮನ್ನು ಪುಷ್ ಮಾಡ್ತಾ ಇರೋವಂಥ ಡೈರೆಕ್ಷನಲ್ಲಿ ನಾವು ನಡೆದಾಗ ನೀವು ಯಾವತ್ತೂ ಫೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಲಾಸ್ ಇರುತ್ತೆ, ಫೇಲ್ಯೂರ್ ಇರುತ್ತೆ, ಬಟ್ ಆ ಸ್ಯಾಟಿಸ್ಫ್ಯಾಕ್ಷನು ಇರುತ್ತೆ, ನಿಮಗೋಸ್ಕರ ನೀವು ಮಾಡಿದ್ರಿ ಇದನ್ನು ಅಂತ ಹೇಳಿ. ಅದೇ ಬೇರೆಯವ್ರು ಹೇಳಿದಾಗ ನೀವು ಮಾಡಿ ಅದರಿಂದ ನಿಮಗೆ ಫೇಲ್ಯೂರ್ ಬಂದಾಗ ಯು ವಿಲ್ ಆಲ್ವೇಸ್ ಬ್ಲೇಮ್. ಇವ್ರು ಹೇಳಿದ್ರು ಅಂತ ಮಾಡಿದೆ, ಇವ್ರು ಹೇಳಿದ್ರು ಅಂತ ನಾನು ಮದುವೆ ಆದೆ, ಇವ್ರು ಹೇಳಿದರು ಅಂತ ನಾನು ಈ ಕೆಲಸಕ್ಕೆ ಹೋದೆ. ಸೊ ಡೋಂಟ್ ಬ್ಲೇಮ್ ಎನಿಬಡಿ. ಯಾರನ್ನು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗಿರೋದು ಒಂದು ಜೀವನ, ಇದಾದಮೇಲೆ 1,000 ಜೀವನ ಬರ್ಬೋದು. ನಮ್ಮ ಗಮನದಲ್ಲಿರೋದು ಸದ್ಯಕ್ಕೆ ಈಗ ನಾವು ಕೂತ್ಕೊಂಡು ನೋಡ್ತಾ ಇರೋವಂಥ ಈ ವಿಡಿಯೋ ನೋಡ್ತಾ ಇರೋವಂಥ ಇದೊಂದೇ ಜೀವನ ನಮ್ಮ ಗಮನದಲ್ಲಿರುವಂಥದ್ದು. ಸೊ ಯೂಟಿಲೈಸ್ ದ್ಯಾಟ್. ನಿಮ್ಮದೇ ಆದಂಥ ಕಂಪಸ್ಸನ್ನು ನೀವು ಫಾಲೋ ಮಾಡ್ತಾ, ಹೊರಗಡೆ ಕಂಪಸ್ಸನ್ನು ಅಷ್ಟೊಂದು ಗಮನಕ್ಕೆ ತಗೊಳ್ಳಿ, ಅದ್ರ ಬಗ್ಗೆ ಆಲೋಚಿಸಿ. ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಹಾರ್ಟನ್ನು ನೀವು ಫಾಲೋ ಮಾಡೋದು, ನಿಮ್ಮ ಇನ್ನರ್ ಕಂಪಸ್ಸನ್ನು ನೀವು ಫಾಲೋ ಮಾಡೋದು, ನಿಮ್ಮ ಸೋಲು ಯಾವ ಕಡೆ ನಿಮ್ಮನ್ನು ಸೆಳೀತಾ ಇದೆ ಅಥವಾ ಪುಲ್ ಮಾಡ್ತಾ ಇದೆ ಆ ಡೈರೆಕ್ಷನಲ್ಲಿ ಹೋದಾಗ ಯು ಫೀಲ್ ಈವನ್ ಮೋರ್ ಬ್ಲೆಸ್ಡ್. ಅಥವಾ ಏನಾಗುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ಯು ವಿಲ್ ಹ್ಯಾವ್ ದಟ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ಆ ಪ್ರೌಡ್ನೆಸ್ ಇರುತ್ತೆ ನಿಮ್ಮಲ್ಲಿ. ಸೊ ದಟ್ ಈಸ್ ವಾಟ್ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು. ಸೊ ನಿಮಗೋಸ್ಕರ ನೀವು ಮಾಡಿ, ಆ್ಯಂಡ್ ದೆನ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಜರ್ನಿನಲ್ಲಿ ಫೇಲ್ಯೂರ್ ಆಗಲಿ ಅಥವಾ ವಿನ್ನರ್ ಆಗಲಿ, ಅದರ ಔಟ್ಕಮ್ ಏನಿರುತ್ತೆ ಅದರ ಔಟ್ಕಮ್ಮು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಬಿಕಾಸ್ ನಾವು ಆ ದಾರಿನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ. ಐ ಫೇಲ್ ಆನ್ ಮೈ ಓನ್ ಟರ್ಮ್ಸ್ ಆ್ಯಂಡ್ ಐ ವಿನ್ ಆನ್ ಮೈ ಓನ್ ಟರ್ಮ್ಸ್. ಅಂದರೆ ನನ್ನ ಸೋಲು ಗೆಲುವು ಎರಡೂ ನನಗೆ ಬಿಟ್ಟಿರೋ ಅಂಥದ್ದು, ನನ್ನ ನಿರ್ಧಾರದ ಮೇಲೆ ಬಿಟ್ಟಿರೋ ಅಂಥದ್ದು. ಹೊರಗಡೆ ಅಫ್ಕೋರ್ಸ್ ಬೇರೆಯವ್ರು ಹೇಳಿದಾಗ ನಾವು ಫಾಲೋ ಮಾಡಿದಾಗ ಇಡೀ ಪ್ರಪಂಚನ ನಾವು ಬ್ಲೇಮ್ ಮಾಡೋದು, ಅದರಲ್ಲೂ ಪವರ್ ಇದೆ. ಯಾವಾಗ ನಾವು ನಮ್ಮ ಫೇಲ್ಯೂರ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡಾಗ, ನಮ್ಮ ಚಾಯ್ಸಸ್ನ ನಾವು ಎಕ್ಸೆಪ್ಟ್ ಮಾಡಿಕೊಂಡು ಅದರಿಂದ ಆಗೋವಂಥ ಫೇಲ್ಯೂರ್ನ ಎಕ್ಸೆಪ್ಟ್ ಮಾಡ್ಕೊಂಡಾಗ್ಲೂ ದೇರ್ ಇಸ್ ಅ ಪ್ರೈಡ್ ಆ ವಿಚಾರದಲ್ಲಿ. ಬಿಕಾಸ್ ಯು ಆರ್ ಆಲ್ವೇಸ್ ಫಾಲೋಯಿಂಗ್ ನಿಮ್ಮ ಹಾರ್ಟನ್ನು. ವಿನ್ ಆಗಲಿ ಫೇಲ್ ಆಗಲಿ ಅದರಿಂದ ಕಲಿತಾ ಇರ್ತೀವಿ, ಬೆಳೀತಾ ಇರ್ತೀವಿ, ನಮ್ಮ ಡೈರೆಕ್ಷನನ್ನು ಸ್ವಲ್ಪನೇ ಬದಲಾಯಿಸ್ಕೊಳ್ತಾ ಇರ್ತೀವಿ ಬೇಸ್ಡ್ ಆನ್ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಗಳಿಂದಾಗಿ. ಸೊ ಅದೆಲ್ಲ ನಿಮ್ಮ ಕಲೆಕ್ಷನ್ ಆಫ್ ಚಾಯ್ಸ್ ಆಗಿರುತ್ತೆ, ಬೇರೆಯವರ ಚಾಯ್ಸಸ್ ಇರೋದಿಲ್ಲ ಅದರಲ್ಲಿ. ಸೊ ಬೇಸಿಕ್ಲಿ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು ಲೈಕ್ ಬಿ ವೆರಿ ವೆರಿ ಪ್ರೌಡ್ ನಿಮ್ಮ ಬಗ್ಗೆ ನೀವು. ಆ್ಯಂಡ್ ಡೋಂಟ್ ವರಿ ಯಾರು ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ದ್ಯಾಟ್ ಈಸ್ ವೇರ್ ನಿಮ್ಮ ಪವರ್ ಇರೋದು. ಆ್ಯಂಡ್ ಇತ್ತೀಚಿನಿಂದ ಸ್ವಲ್ಪ ಅನ್ಮೋಟಿವೇಟೆಡ್ ಆಗಿದ್ದರೆ ಅಥವಾ ಯಾರಾದರೂ ಏನಾದರೂ ಹೇಳಿ ನೀವು ಸ್ವಲ್ಪ ನಿಮ್ಮ ಮೋಟಿವೇಶನ್ ಕಡಿಮೆ ಆಗಿದರೆ, ದಿಸ್ ಇಸ್ ಸ್ಪೆಸಿಫಿಕ್ಲಿ ನಿಮಗೆ ಡೈರೆಕ್ಟ್ ಮಾಡ್ತಾ ಇರುವಂಥ ಮೆಸೇಜಸ್ಸು ನಿಮ್ಮ ಆನ್ಸಿಸ್ಟರ್ಸ್, ಗ್ರೂಪ್ ನಂಬರ್ 1. ಸೊ ದ್ಯಾಟ್ ಈಸ್ ವಾಟ್ ನಿಮ್ಮ ಆನ್ಸಿಸ್ಟರ್ಸ್ ಇವತ್ತಿನ ರೀಡಿಂಗಲ್ಲಿ ಇನಿಷಿಯಲಿ ಕೊಡ್ತಾ ಇರೋವಂಥ ಮೆಸೇಜಸ್ಸು. ಆ್ಯಂಡ್ ಆಲ್ಸೋ ಮಿರರ್ನ ತೋರಿಸ್ತಾ ಇರೋದು. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಆನ್ಸಿಸ್ಟರ್ಸ್, ಮ್ಯಾಸ್ಕ್ಯುಲನ್ ಆನ್ಸಿಸ್ಟರ್ಸ್ ನಿಮಗೆ ಬರ್ತಾ ಇರೋವಂಥದ್ದು ನಿಮ್ಮ ರೀಡಿಂಗಲ್ಲಿ. ಆ್ಯಂಡ್ ದೇ ವಾಂಟ್ ಯು ಟು ಬಿ ರಿಯಲಿ ಸ್ಟ್ರಾಂಗ್ ಆ್ಯಂಡ್ ಪ್ರೌಡ್ ನಿಮ್ಮ ಬಗ್ಗೆ ನೀವು. ಕೆಲವರು ಇತ್ತೀಚೆಗೆ ಅಥವಾ ಆವಾಗ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೊಳ್ತಿದ್ರೆ, ಅಂದರೆ ನೀವು ನಿಮ್ಮ ಲುಕ್ಸ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಇರ್ಬೋದು, ಅಥವಾ ಯಾರಾದರೂ ಏನಾದರೂ ಹೇಳಿದಾಗ ನಿಮ್ಮ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡಿದಿರೋ ಒಪ್ಕೊಂಡು ಬಿಡೋದಿರ್ಬೋದು. ದ್ಯಾಟ್ ಈಸ್ ನಾಟ್ ಟ್ರೂ. ಆ್ಯಂಡ್ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು, ವಿ ಫೀಲ್ ರಿಯಲಿ ಸ್ಯಾಡ್. ನೀವು ಯಾವಾಗ ಈ ಹೊರಗಡೆ ಜನರು ಅಭಿಪ್ರಾಯನ ನಿಮ್ಮದೇ ಅಂತ ಹೇಳಿ ಒಪ್ಕೊಂಡು ಅದನ್ನು ಹಿಂದೆ ಮುಂದೆ ಆಲೋಚನೆ ಮಾಡ್ದಿರಾ
ಅದಕ್ಕೆ ಜಾಸ್ತಿ ಪವರ್ ಕೊಟ್ಟಾಗ ವಿ ಫೀಲ್ ರಿಯಲಿ ಸ್ಯಾಡ್. ಯಾಕೆಂದರೆ ನಮ್ಮ ದೃಷ್ಟಿನಲ್ಲಿ ನೀವು ನಿಮ್ಮನ್ನು ನೋಡಿದಾಗ ಯು ಆರ್ ಸೋ ಬ್ಯೂಟಿಫುಲ್, ಸೋ ಸ್ಟ್ರಾಂಗ್, ಸೋ ಪವರ್ಫುಲ್ ಆ್ಯಂಡ್ ಯೂನೀಕ್ ಪರ್ಸ್ನಾಲಿಟಿ ನಿಮ್ಮಲ್ಲಿರೋದು. ಸೊ ವಿ ಫೀಲ್ ರಿಯಲಿ ಸ್ಯಾಡ್ ಯಾವಾಗ ಹೊರಗಡೆ ಕ್ರಿಟಿಸಿಸಮ್ ಇರ್ಬೋದು ಅಥವಾ ವಾಟ್ ಎವರ್ ಇಟ್ ಈಸ್ ಅದನ್ನು ನೀವು ಫೇಸ್ ವ್ಯಾಲ್ಯೂವಲ್ಲಿ ಒಪ್ಕೊಂಡಾಗ ಅದು ಯಾಕೆ ಅಂತ ಪ್ರಶ್ನಿಸ್ದಿರಾ, ಜನರನ್ನು ಪ್ರಶ್ನಿಸೋದಲ್ಲ, ನಿಮ್ಮನ್ನು ನೀವು ಪ್ರಶ್ನಿಸೋದು. ಯಾಕೆ ನಾನು ಅಷ್ಟು ಈಸಿಯಾಗಿ ಒಪ್ಕೊಳ್ತೀನಿ ಜನರು ಏನಾದರೂ ನೆಗೆಟಿವ್ ಹೇಳಿದಾಗ, ನನ್ನ ಬಗ್ಗೆ ಆಗಲಿ, ನನ್ನ ಜೀವನದ ಬಗ್ಗೆ ಆಗಲಿ, ಅಥವಾ ನನ್ನ ದಾರಿ ಬಗ್ಗೆ ಆಗಲಿ, ಅಥವಾ ನನ್ನ ಡ್ರೀಮ್ಸ್ಗಳ ಬಗ್ಗೆ ಆಗಲಿ. ಎಲ್ರೂ ಅರ್ಥ ಮಾಡ್ಕೊಳ್ಬೇಕಂತಿಲ್ಲ, ಎಲ್ಲರಿಗೂ ಅರ್ಥ ಆಗಬೇಕಂತಿಲ್ಲ, ಬಟ್ ಐ ಹ್ಯಾವ್ ಟು ಕೈಂಡ್ ಆಫ್ ಗಿವ್ ಇಂಪಾರ್ಟೆನ್ಸ್. ನನಗೂ ನಾನು ವ್ಯಾಲ್ಯೂ ಕೊಟ್ಕೊಳ್ಬೇಕು ಅಂದರೆ ನನ್ನ ಒಳಗಡೆ ನಡೆಯುವಂಥ ಎಮೋಷನ್ಸ್ ಇರ್ಬೋದು, ಥಾಟ್ ಪ್ರಾಸೆಸ್ ಇರ್ಬೋದು, ನನ್ನ ಭಾವನೆಗಳಿರ್ಬೋದು, ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬರೀ ಹೊರಗಡೆ ಏನು ನಡೀತಿದೆ ಅಥವಾ ಏನು ಹೇಳ್ತಿದ್ದಾರೆ, ಒಪ್ಕೊಳ್ತಿದ್ದಾರೋ, ರಿಜೆಕ್ಟ್ ಮಾಡ್ತಿದ್ದಾರೋ, ಅಥವಾ ಎಲ್ರಿಗೂ ನಾನು ಮಾಡ್ತಾ ಇರೋದು ಖುಷಿ ಸಿಗ್ತಾ ಇದೆಯೋ. ಅಗೇನ್ ಇವತ್ತನ ರೀಡಿಂಗಲ್ಲಿ ನೀವು ಒಂದನ್ನ ತೊಗೊಂಡು ಹೋದರೆ ಮೆಸೇಜು, ದಟ್ ಈಸ್ ಒನ್ ಥಿಂಗ್. ನಿಮ್ಮ ಆ್ಯನ್ಸಿಸ್ಟರ್ಸು ಹೇಳ್ತಾ ಇರುವಂಥದ್ದು, ನೀವು ಎಲ್ಲರನ್ನೂ ಖುಷಿ ಪಡಿಸೋದಕ್ಕಾಗೋದಿಲ್ಲ, ಎಲ್ಲರೂ ಒಪ್ಸೋದಕ್ಕಾಗೋದಿಲ್ಲ, ಎಲ್ಲರೂ ರೆಡಿಯಾಗಿರೋದಿಲ್ಲ ನಿಮ್ಮ ಐಡಿಯಾನ ಎಸ್ ಅಂತ ಹೇಳೋದಕ್ಕೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. Yes, absolutely. Very strong ancestors energy. Group number 1, we have female ancestors, very strong masculine ancestors. ಲೈಕ್ ನಿಮ್ಮದೇ ಆದಂಥ ದಾರಿನ ನೀವು ರೂಪಿಸ್ಕೊಳ್ಳೋದು, ನಿಮ್ಮದೇ ಆದಂಥ ಜೀವನನ ನೀವು ನಿಮ್ಮದೇ ಆದಂಥ ಐಡಿಯಾನ ಯೂಸ್ ಮಾಡಿ, ನಿಮ್ಮದೇ ಆದಂಥ ವಿಷನನ್ನು ಫಾಲೋ ಮಾಡ್ತಾ, ನಿಮ್ಮ ಹಾರ್ಟನ್ನು ನೀವು ಫಾಲೋ ಮಾಡ್ತಾ, ಆ ಯೂನಿಕ್ ಆಗಿರುವಂಥ ಲೈಫನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು. ಆ್ಯಂಡ್ ಆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ವಿ ಆಲ್ ಕಮ್, ಅಂದರೆ ಭೂಮಿ ಮೇಲೆ ನಾವು ಬಂದಾಗ ನಾವೆಲ್ಲರನ್ನೂ ಫಾಲೋ ಮಾಡಬೇಕಂತ ಬರೋದಿಲ್ಲ. ಈ ಫಾಲೋವರ್ ಕಾನ್ಸೆಪ್ಟು, ಇನ್ಫ್ಲೂಯೆನ್ಸರ್ ಕಾನ್ಸೆಪ್ಟು ಅದೆಲ್ಲ ಇವಾಗ ಮಾಡ್ರನ್ ದಿನಗಳಲ್ಲಿ ಆಗ್ತಾ ಇರೋದು. ದ ರಿಯಾಲಿಟಿ ಈಸ್ ತುಂಬ ನೂರಾರು ವರ್ಷದ ಹಿಂದೆ ದೆರ್ ವಾಸ್ ನೋ ಕನೆಕ್ಟಿವಿಟಿ. ಇಂಟರ್ನೆಟ್ ಎಲ್ಲ ಇಲ್ಲದೆ ಇರೋ ಸಮಯದಲ್ಲಿ ಆಫ್ರಿಕಲ್ಲಿ ಏನಾಗ್ತಾ ಇದೆ ಅಂತ ಇಂಗ್ಲೆಂಡ್ಗೆ ಗೊತ್ತಿಲ್ಲ, ಇಂಗ್ಲೆಂಡಲ್ಲಿ ಏನಾಗ್ತಿದೆ ಅಂತ ಇಂಡಿಯಾ ಗೊತ್ತಿಲ್ಲ. ದೆರ್ ವಾಸ್ ನೋ ಕನೆಕ್ಟಿವಿಟಿ. ಅಲ್ಲ, ಅವ್ರವ್ರದ್ದೇ ಒಂದು ಸಣ್ಣದಾದಂಥ ಕಮ್ಯುನಿಟಿನಲ್ಲಿ ಅವ್ರವ್ರದ್ದೇ ಆದಂಥ ಜೀವನಗಳನ್ನ ಮಾಡ್ತಾ ಇದ್ದಂಥ ಸಮಯದಲ್ಲಿ ಥೌಸಂಡ್ಸ್ ಆಫ್ ಇಯರ್ಸ್ ಅಗೋ. ಸೊ ಇಮ್ಯಾಜಿನ್, ಇಟ್ ವಾಸ್ ಸಿಂಪಲ್, ಲೈಫ್ ವಾಸ್ ಸಿಂಪಲ್. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಡೋಂಟ್ ವರಿ ಹೊರಗಡೆ ಏನಾಗ್ತಿದೆ ಅಂತ ಹೇಳಿ. ಅಫ್ಕೋರ್ಸ್ ಸೊಸೈಟಿನಲ್ಲಿ ಇನ್ ಜನರಲ್ ಆಗಿ, ಇಂಟರ್ನ್ಯಾಷನಲಿ ಇನ್ ಜನರಲ್ ಆಗಿ ಅ ಬ್ರಾಡರ್ ಸ್ಪೆಕ್ಟ್ರಮಲ್ಲಿ ಇನ್ಫಾರ್ಮೇಷನನ್ನು ತೊಗೊಂಡು ದೆನ್ ಜಸ್ಟ್ ಕೀಪ್ ಫಾಲೋಯಿಂಗ್ ನಿಮ್ಮ ಹಾರ್ಟನ್ನ ನೀವು, ಆ್ಯಂಡ್ ಫೋಕಸ್ ನಿಮ್ಮ ದಾರಿ ಮೇಲೆ. ಆ್ಯಂಡ್ ಡು ನಾಟ್ ಲೆಟ್ ಯಾರೂ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ. ಫೈಟ್ ಮಾಡಿ ಹೇಳೋದಲ್ಲ, ಇಗ್ನೋರ್ ಮಾಡೋದನ್ನು ಕಲ್ತ್ಕೊಳ್ಳಿ. ಫೈಟ್ ಮಾಡೋದು ಯಾವಾಗಲೂ ಇಟ್ ಈಸ್ ನಾಟ್ ವೆರಿ ಯೂಸ್ಫುಲ್. ಅನ್ನೆಸೆಸರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ತೀವಿ, ಅನ್ನೆಸೆಸರಿ ಟೆನ್ಷನ್ಸ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ಯು ಕ್ಯಾನ್ ಜಸ್ಟ್ ಅಗ್ರಿ, ಓಕೆ ನಿಮ್ಮ ಒಪಿನಿಯನ್ ಆ ಥರ ಇದೆ, ಸೊ ದ್ಯಾಟ್ಸ್ ಫೈನ್. ನಿಮ್ಮ ಒಪಿನಿಯನ್ಸು, ನಿಮ್ಮ ಐಡಿಯಾಸು, ನಿಮ್ಮ ಸಜೆಷನ್ಸು ನೀವೇ ಇಟ್ಕೊಳ್ಳಿ. ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ನೀವು ಯು ಜಸ್ಟ್ ಕ್ಯಾನ್ ಸ್ಮೈಲ್. ನಿಮ್ಮ ಮೈಂಡಲ್ಲಿ ನೀವು ಐ ಅಂಡರ್ಸ್ಟ್ಯಾಂಡ್ ಅವ್ರು ಯಾಕೆ ಅದನ್ನು ಹೇಳ್ತಿದ್ದಾರೆ ಅಂತ. ಬಟ್ ಐ ಡೋಂಟ್ ಹ್ಯಾವ್ ಟು ಫಾಲೋ. ಅದನ್ನು ಫಾಲೋ ಮಾಡಬೇಕಂತಿಲ್ಲ, ಅದನ್ನು ಅಕ್ಸೆಪ್ಟ್ ಮಾಡಬೇಕಂತಿಲ್ಲ, ಅದನ್ನು ನಾನು ಒಪ್ಕೊಳ್ಬೇಕು ಅಂತಿಲ್ಲ. ಬಿಕಾಸ್ ಐ ಬಿಲೀವ್ ನಾನು ಮಾಡ್ತಾ ಇರುವಂಥ ನಿರ್ಧಾರಗಳನ್ನು, ಅದರಿಂದ ಏನಾದರೂ ತಪ್ಪಾದರೆ, ಅದರಿಂದ ನಾನು ಏನಾದರೂ ಫೇಲ್ಯೂರ್ ಅನುಭವಿಸಿದ್ರೆ ಅದರಿಂದ ನಾನು ಕಲ್ತ್ಕೊಳ್ತೀನಿ, ಅದರಿಂದನೇ ನನ್ನ ಗ್ರೋತ್ ಆಗುವಂಥದ್ದು. ಎಂಡ್ ಆಫ್ ದ ಡೇ ನನ್ನ ಜೀವನದ ಕಡೆ ಕ್ಷಣದಲ್ಲಿ ನಾನು ಇದ್ದಾಗ, ನನ್ನ ಜೀವನ ನನ್ನ ಕಣ್ಮುಂದೆ ಆ ಫ್ಲ್ಯಾಶ್ ಆಗಿ ಬಂದಾಗ, ನಾನು ಈ ಭೂಮಿನ ಬಿಟ್ಟು ಹೋಗೋದಕ್ಕೆ ಮುಂಚೆ ಐ ವಿಲ್ ಹ್ಯಾವ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ಆತ್ಮತೃಪ್ತಿ ಇರುತ್ತೆ. ನನ್ನ ಜೀವನನ ನಾನು ಮಾಡಿದೆ, ಬೇರೆಯವ್ರ ಜೀವನನ ನಂದು ಅಂತ ಹೇಳಿ ಮಿಸ್ಟೇಕ್ ಮಾಡ್ಕೊಳ್ದಿರಾ, ಬೇರೆಯವ್ರ ಐಡಿಯಾಸ ನನ್ನ ಐಡಿಯಾಸು ಅಂತ ಹೇಳಿ ಮಿಸ್ಟೇಕ್ ಮಾಡ್ಕೊಳ್ದಿರಾ. ಐ ಲಿವ್ಡ್ ಮೈ ಲೈಫ್. ದ್ಯಾಟ್ಸ್ ಅ ಪ್ಯೂರ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ದೆರ್ ಈಸ್ ಆರ್ಟ್ ಆಫ್ ಡೈಯಿಂಗ್ ಅಂತ ಹೇಳ್ತಾರೆ. ಆರ್ಟ್ ಆಫ್ ಲಿವಿಂಗ್ ಒಂದಾದರೆ ದೇರ್ ಇಸ್ ಅ ಆರ್ಟ್ ಆಫ್ ಡೈಯಿಂಗ್. ನಾವು ಆ ಕಡೆ ಕ್ಷಣದಲ್ಲಿ ಆ ತೃಪ್ತಿನಲ್ಲಿ ಸಾಯೋದು, ದಟ್ ಈಸ್ ಆರ್ಟ್ ಆಫ್ ಡೈಯಿಂಗ್. ಗ್ರೂಪ್ ನಂಬರ್ 1, ಆ್ಯಂಡ್ ದ್ಯಾಟ್ ಈಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಸೊ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು, ಐ ಥಿಂಕ್ ಎಲ್ಲನೂ ಇದುವರೆಗೂ ಏನೆಲ್ಲ ಹೇಳಿದ್ರು. ಸೊ ಡೋಂಟ್ ವರಿ,
ಆ್ಯಂಡ್ ಫಾಲೋ ಯೋರ್ ಹಾರ್ಟ್ ಗ್ರೂಪ್ ನಂಬರ್ 1. ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ವೆರಿ ಡೀಪ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಸೊ ನಿಮ್ಗೆ ಏನು ಅನ್ನಿಸ್ತು, ನಿಮ್ಗೆ ರೆಸನೇಟ್ ಆಯಿತಾ, ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನೀವು ನಾನು ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಂಠ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಅನಿಸುತ್ತೆ ಜಾಸ್ತಿ ಮಾಡಿ, ಐ ಫಾಲೋ ಮೈ ಹಾರ್ಟ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಕ್ರಿಸ್ಟಲ್ನ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಬರೀ ಆನ್ಸೆಸ್ಟರ್ಸ್ ಅಲ್ಲ, ನಿಮ್ಮ ಏಂಜಲ್ಸ್ ಎನರ್ಜಿನೂ ತುಂಬ ಸ್ಟ್ರಾಂಗಾಗಿ ಬರ್ತಾ ಇರೋದು. ಎಸ್, ಆನ್ಸೆಸ್ಟರ್ಸ್ನು ತುಂಬ ಕ್ಲೋಸ್ ಆಗಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಏಂಜಲ್ಸು ಅಂದರೆ ಗಾರ್ಡಿಯನ್ ಏಂಜಲ್ ಸ್ಪೆಸಿಫಿಕ್ ಆಗಿ ದೇ ಆರ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ನಿಮ್ಮ ಜೊತೆ. ನೀವೇ ಪರ್ಮಿಷನ್ ಕೊಟ್ಟು ಅವ್ರನ್ನ ಇನ್ವೈಟ್ ಮಾಡಿರ್ಬೋದು ಅಥವಾ ನಿಮ್ಮ ಕನೆಕ್ಷನ್ ಅವ್ರ ಜೊತೆ ಸ್ಟ್ರಾಂಗ್ ಆಗಿರ್ಬೋದು. ಬಟ್ ದೇರ್ ಇಸ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್ ನಿಮಗೂ ನಿಮ್ಮ ಏಂಜಲ್ಸ್ಗೂ ನಿಮ್ಮ ಆನ್ಸೆಸ್ಟರ್ಸ್ ಮಧ್ಯ. ನೀವು ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ರೆ ಅಥವಾ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿ ಆಲೋಚಿಸ್ತಿದ್ರೆ, ಅಥವಾ ಈ ಬಿಸ್ನೆಸ್ಸಲ್ಲಿ ಬ್ರೇಕ್ ಥ್ರೂ ಹೇಗೆ ತರಬೇಕಂತ ಆಲೋಚಿಸ್ತಿದ್ರೆ, ಅಥವಾ ಈ ಪರ್ಟಿಕ್ಯುಲರ್ ವಿಚಾರನ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಂಡಿದ್ರೆ, ವಾಟ್ ಎವರ್ ಇಸ್ ದೇರ್, ನಿಮ್ಮ ಕನ್ಫ್ಯೂಷನ್, ನಿಮ್ಮ ವರಿ, ನಿಮ್ಮ ಓವರ್ ಥಿಂಕಿಂಗ್ ಅಥವಾ ಕ್ಲಾರಿಫಿಕೇಷನ್ ಅಥವಾ ಆನ್ಸರ್ಸು, ವಾಟ್ ಎವರ್ ಇಟ್ ಈಸ್, ಸ್ಪಿರಿಚುವಲ್ ಆರ್ ಮಟೀರಿಯಲಿಸ್ಟಿಕ್, ನಿಮಗೆ ಬೇಕಾಗಿರುವಂಥ ಗೈಡೆನ್ಸನ್ನು ನಿಮ್ಮ ಆನ್ಸಿಸ್ಟರ್ಸು, ನಿಮ್ಮ ಗಾರ್ಡಿಯನ್ ಏಂಜಲ್ಸು ದೇ ಆರ್ ಬ್ರಿಂಗಿಂಗ್ ಯು. ಆ ಮೆಸೇಜಸ್ನ, ಗೈಡೆನ್ಸ್ನ, ಇನ್ಫಾರ್ಮೇಷನನ್ನು, ಕ್ಲಾರಿಟಿನ, ನೆಕ್ಸ್ಟ್ ಸ್ಟೆಪ್ಪನ್ನು, ನೆಕ್ಸ್ಟ್ ರೆವಲೇಷನನ್ನು ದೇ ಆರ್ ಹೆಲ್ಪಿಂಗ್ ಯು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಮೆಸೇಜನ್ನು ನಿಮಗೆ ಡೆಲಿವರ್ ಮಾಡೋದಕ್ಕೆ. ದೇ ಆರ್ ಟ್ರೈಯಿಂಗ್, ದೇ ಆರ್ ಹೆಲ್ಪಿಂಗ್ ಅ ಲಾಡ್ ಆಫ್ ಮೆಸೇಜಸ್. ಮೇ ಬಿ ನಿಮಗೆ ಆ ಮೆಸೇಜಸ್ ಗೊತ್ತಾಗ್ತಿರ್ಬೋದು ಅಥವಾ ನೀವು ಅದನ್ನು ಇಗ್ನೋರ್ ಮಾಡ್ತಿದ್ರೆ, ದಿಸ್ ಈಸ್ ಯೋರ್ ಕಾಲ್. ನಿಮ್ಮ ಆನ್ಸಿಸ್ಟರ್ಸ್ ಮತ್ತು ನಿಮ್ಮ ಏಂಜಲ್ಸಿಂದ ಪೇ ಅಟೆನ್ಷನ್, ಏನು ಮೆಸೇಜಸ್ ಬರ್ತಾ ಇದೆ, ಸ್ಪೆಸಿಫಿಕಲಿ ನಿಮ್ಮ ಇನ್ನರ್ ವಾಯ್ಸ್ ಮುಖಾಂತರ, ಸ್ಪೆಸಿಫಿಕಲಿ ನಿಮ್ಮ ಹಾರ್ಟ್ ಚಕ್ರ ಮುಖಾಂತರ, ಸ್ಪೆಸಿಫಿಕಲಿ ನಿಮ್ಮ ಇಂಟ್ಯೂಷನ್ ಮುಖಾಂತರ ಏನು ಮೆಸೇಜಸ್ ಬರ್ತಿದೆ ಅಥವಾ ಏನು ಅನ್ನಿಸ್ತಿದೆ, ಅಲ್ಲಿ ನಿಮಗೆ ಬೇಕಾಗಿರುವಂತಹ ಉತ್ತರ ಅಥವಾ ಬೇಕಾಗಿರುವಂತಹ ಗೈಡೆನ್ಸ್ ಬಂದು ಸಿಗ್ತಾ ಇರೋದು ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಬಂದು ತೋರಿಸ್ತಾ ಇರೋದು ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಅಥವಾ ವೀಲ್ ಆಫ್ ಫಾರ್ಚೂನ್ ಎನರ್ಜಿನ. ಸೊ ವೀಲ್ ಆಫ್ ಫಾರ್ಚೂನ್ ಬಂದು ಇಟ್ ಈಸ್ ಅಬೌಟ್ ಟರ್ನಿಂಗ್ ಪಾಯಿಂಟ್ ಅಥವಾ ಟರ್ನ್ ಆಫ್ ಲಕ್ ಅಥವಾ ಕಾರ್ಮಿಕ್ ಸೈಕಲ್ ಶಿಫ್ಟ್ ಆಗ್ತಾ ಇರೋದಕ್ಕೆ ಸೂಚನೆ ಅದು. ಸೊ ನಿಮ್ಮ ಆನ್ಸಿಸ್ಟರ್ಸ್ ಮತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಬಂದು ದೇ ಆರ್ ಕೈಂಡ್ ಆಫ್ ಅಶ್ಯೂರಿಂಗ್ ಯು, ಇನ್ ಕೇಸ್ ನೀವು ಓವರ್ ಥಿಂಕ್ ಮಾಡ್ತಾ ಇದ್ರೆ ಯಾವುದಾದ್ರೂ ಸಿಚುವೇಶನ್ ಬಗ್ಗೆ, ನನಗೆ ಬೇಕಾಗಿರುವಂಥ ಜಾಬ್ ಸಿಕ್ಕಿಲ್ಲ ಅಥವಾ ಬ್ರೇಕ್ ಥ್ರೂ ಸಿಗಲಿಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾ ಇದ್ರೆ, ನಿಮ್ಮ ಆನ್ಸಿಸ್ಟರ್ಸ್ ಬಂದು ಆ ವೀಲ್ ಆಫ್ ಫಾರ್ಚೂನ್ ಎನರ್ಜಿ ಮುಖಾಂತರ ಹೇಳ್ತಾ ಇರೋದು, ಡೋಂಟ್ ಓವರ್ ಥಿಂಕ್ ಆ ಸಿಚುವೇಶನ್ ಬಗ್ಗೆ, ಬಿಕಾಸ್ ಆ ಬ್ರೇಕ್ ಥ್ರೂ ಅಥವಾ ಆಪರ್ಚುನಿಟಿ ಅಥವಾ ಏನಕ್ಕಾಗಿ ಕಾಯ್ತಿದ್ದೀರಾ, ಇಟ್ ಈಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ಅಥವಾ ಇಟ್ ಈಸ್ ವೇಟಿಂಗ್. ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಡಿವೈನ್ ಟೈಮಿಂಗಿಗೆ ವೇಟ್ ಮಾಡ್ತಾ ಇರೋ ಥರ ಇದೆ. ಅದು ಬರೋ ತನಕ ಅಥವಾ ಅದು ಮ್ಯಾನಿಫೆಸ್ಟ್ ಆಗೋ ತನಕ ಅಥವಾ ಈ ಆಪರ್ಚುನಿಟಿ ಅಥವಾ ಈ ಬ್ಲೆಸ್ಸಿಂಗ್ ನಿಮ್ಮ ಲೈಫಿಗೆ ಎಂಟರ್ ಆಗೋ ತನಕ ಡೋಂಟ್ ವೇಟ್ ಕೂತ್ಕೊಂಡು ಆಂಗ್ಸೈಟಿನಲ್ಲಿ, ವರಿನಲ್ಲಿ, ಲಿವ್ ಯೋರ್ ಲೈಫ್ ಅಂತ ಹೇಳ್ತಾ ಇರೋದು ನಿಮ್ಮ ಆನ್ಸಿಸ್ಟರ್ಸು ಮತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ಲು. ಲಿವ್ ಯೋರ್ ಲೈಫ್, ಡೋಂಟ್ ಪೋಸ್ಟ್ಪೋನ್ ನಿಮ್ಮ ಲೈಫನ್ನು. ನಗೋದನ್ನು, ಹೊಸ ಬಟ್ಟೆ ಹಾಕೊಳ್ಳೋದನ್ನು, ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು, ಅಥವಾ ಮೂವಿನ ನೋಡೋದನ್ನು, ಅಥವಾ ನಿಮ್ಮ ಇನ್ನರ್ ಚೈಲ್ಡನ್ನು ಲೈಕ್ ಲೆಟ್ ಇಟ್ ಪ್ಲೇ ಆ್ಯಂಡ್ ರಿಲ್ಯಾಕ್ಸ್. ಯಾಕೆಂದರೆ ಅಲ್ಲೇ ಮ್ಯಾಜಿಕ್ ಆಗೋದು. ನೀವು ಎಷ್ಟು ರಿಲ್ಯಾಕ್ಸ್ಡ್ ಆಗಿರ್ತೀರಾ, ಎಷ್ಟು ಆ ನಂಬಿಕೆನ ದೃಢವಾಗಿ ಇಟ್ಕೊಳ್ತೀರಾ, ಅಷ್ಟು ಈಸಿ ಆಗುತ್ತೆ ನಿಮಗೆ ಬೇಕಾಗಿರೋದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅಥವಾ ಬೇಕಾಗಿರೋ ಕ್ಲಾರಿಟಿ ತರೋದಕ್ಕೆ, ಬ್ರೇಕ್ ಥ್ರೂ ತರೋದಕ್ಕೆ. ಆ್ಯಂಡ್ you just have to be open and it is divine timing ಅಥವಾ ರೈಟ್ ಮೊಮೆಂಟ್ಗೆ ಈ ಆಪರ್ಚುನಿಟಿ ಅಥವಾ ವಾಟ್ ಎವರ್ ಇಟ್ ಈಸ್ ವೇಟ್ ಮಾಡ್ತಾ ಇರೋ ಥರ ಇದೆ ನಿಮ್ಮ ಲೈಫಿಗೆ ಎಂಟರ್ ಆಗೋದಕ್ಕೆ. ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಡೋಂಟ್ ವೇಟ್ ಆ ಸಿಚುವೇಶನ್ ಅಥವಾ ವಾಟ್ ಎವರ್ ಇಟ್ ಈಸ್ ನಿಮ್ಮ ಲೈಫಿಗೆ ಎಂಟರ್ ಆಗೋದಕ್ಕೆ. ಲಿವ್ ಯೋರ್ ಲೈಫ್ ಅಲ್ಲಿ ತನಕ, ರಿಲ್ಯಾಕ್ಸ್ ಆಸ್ ಮಚ್ ಆಸ್ ಪಾಸಿಬಲ್, ಪ್ರೇ, ಈಟ್, ಲವ್, ಎಂಜಾಯ್, ಸ್ಮೈಲ್ ಮೋರ್ ಆ್ಯಂಡ್ ಹ್ಯಾವ್ ಫನ್. ಸ್ವಲ್ಪ ಜೀವನದಲ್ಲಿ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳೋದು ಇಟ್ ಈಸ್ ನಾಟ್ ನೆಸಸರಿ. ಜೀವನ ಒಂದು ಆ್ಯಕ್ಚುಲಿ ಇಷ್ಟೊಂದು ಸೀರಿಯಸ್ ಆಗಿದ್ದಾಗ ಆಗೋದಿಲ್ಲ. ನೀವು ಯಾವಾಗ ರಿಲ್ಯಾಕ್ಸ್ಡ್ ಆಗಿರ್ತೀರಾ ಆಗ ಜೀವನ ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಈಸಿಯಾಗಿ ಅನ್ಫೋಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಿಲ್ಯಾಕ್ಸ್ ಮೋರ್. ಓಕೆ, ಸೊ ದ್ಯಾಟ್ ಈಸ್ ದಿ ಇಂಪಾರ್ಟೆಂಟ್ ಮೆಸೇಜಸ್ ನಿಮ್ಮ ಆನ್ಸಿಸ್ಟರ್ಸ್ ಕೊಡ್ತಾ ಇರೋವಂಥದ್ದು.
ಸೊ ಕೆಲವ್ರಿಗೆ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು ಅಥವಾ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ನೀವಿರೋವಂಥ ವಾತಾವರಣದಲ್ಲಿ ಕ್ಲೀನ್ ಆಗಿಲ್ಲ ಅಂತ ಅಂದರೆ, ಲೈಕ್ ಎಲ್ಲಂದರೆ ಅಲ್ಲಿ ಹೇಗಂದರೆ ಹೇಗೆ ಐಟಮ್ಸ್ಗಳೆಲ್ಲ ಡಿಸ್ಆರ್ಗನೈಸ್ಡ್ ಆಗಿದ್ದರೆ, ಅಂದರೆ ಹುಕ್ ಮೇಲೆ ಒಂದು 50 ಬಟ್ಟೆ ನೇತಾಕಿರೋದು, ಚೇರ್ ಮೇಲೆ ಒಂದಷ್ಟು ಬಟ್ಟೆ ಹಾಕಿರೋದು, ಅಥವಾ ಬುಕ್ಸ್ ಎಲ್ಲ ಅಲ್ಲಿ ಇಲ್ಲಿ ಬಿದ್ದಿರೋದು. ಇಫ್ ಥಿಂಗ್ಸ್ ಆರ್ ನಾಟ್ ಆರ್ಗನೈಸ್ಡ್ ಮನೆಯಲ್ಲಿ, ಪ್ಲೀಸ್ ಡೂ ಇಟ್ ಅಂತೇಳಿ ಹೇಳ್ತಾ ಇರೋದು. ಆ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ನಿಮ್ಮ ವಾರ್ಡ್ರೋಬ್ ಅರೇಂಜ್ ಮಾಡೋದಿರ್ಬೋದು, ನಿಮ್ಮ ಬುಕ್ ಶೆಲ್ಫ್ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ನಿಮ್ಮ ವರ್ಕ್ ಸ್ಟೇಷನ್ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ಡಸ್ಟ್ ಆಗಿದ್ರೆ ಡಸ್ಟ್ ತೆಗೆಯೋದಿರ್ಬೋದು. ಯಾಕೆಂದರೆ ದಟ್ ಈಸ್ ಡೈರೆಕ್ಟ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಹೇಳ್ತಾ ಇರೋದು ಡಿಸ್ಆರ್ಗನೈಸ್ಡ್ ಆಗಿ ಇಟ್ಟಿರೋದ್ರಿಂದ ನಮ್ಮ ಮನೇನ ಅಥವಾ ನಮ್ಮ ಎನ್ವಿರಾನ್ಮೆಂಟನ್ನ, ನಮ್ಮ ಆನ್ಸರ್ಸ್ನ ಅಥವಾ ಕ್ಲಾರಿಟಿನ ಬ್ರೇಕ್ ಥ್ರೂನ ನಾವು ಬ್ಲಾಕ್ ಮಾಡ್ತಾ ಇರೋದು. ಸೊ ಕ್ಲಿಯರ್ ಯುವರ್ ಸ್ಪೇಸ್ ಆ್ಯಂಡ್ ಕ್ಲೆನ್ಸ್ ಯುವರ್ ಸ್ಪೇಸ್ ಅಂತ ಹೇಳ್ತಾ ಇರೋದು ನಿಮ್ಮ ಆನ್ಸಿಸ್ಟರ್ಸು. ಡಿಸ್ಆರ್ಗನೈಸ್ಡ್ ಆಗಿ ಇಟ್ಕೊಳ್ಬೇಡಿ ನಿಮ್ಮ ಜಾಗನ ಅಂತ ಹೇಳಿ, ಬಿಕಾಸ್ ದ್ಯಾಟ್ ವಿಲ್ ಸಬ್ಕಾನ್ಷಿಯಸ್ಲಿ ಆ್ಯಂಡ್ ಕಾನ್ಷಿಯಸ್ಲಿ ಕೂಡ ನಾವು ಕೆಲವೊಂದು ಬ್ರೇಕ್ ಥ್ರೂಸ್ನ ಬ್ಲಾಕ್ ಮಾಡ್ತೀವಿ ನಮ್ಮ ನೆಗ್ಲಿಜೆನ್ಸಿಂದಾಗಿ, ರೈಟ್? ಸೊ ದ್ಯಾಟ್ ಈಸ್ ವೆರಿ ವೆರಿ ಸ್ಪೆಸಿಫಿಕ್ ಮೆಸೇಜಸ್ಸು. ನೀವು ಆಲ್ರೆಡಿ ಎಲ್ಲ ಆರ್ಗನೈಸ್ಡ್ ಆಗಿ ಇಟ್ಕೊಂಡಿದ್ರೆ ಡೋಂಟ್ ವರಿ. ಇಫ್ ಇಟ್ ರೆಸನೇಟ್ಸ್, ಪ್ಲೀಸ್ ಟೇಕ್ ದ ಮೆಸೇಜ್, ಅದರ್ವೈಸ್ ಇಗ್ನೋರ್ ಇಟ್. ಓಕೆ, ಸೊ ರೈಟ್, ದಿಸ್ ಈಸ್ ಎಕ್ಸಾಕ್ಟ್ಲಿ ನಾವು ಮಾತಾಡ್ತಾ ಇರೋದು. ಎಕ್ಸಾಕ್ಟ್ಲಿ ಅಂದರೆ ಈ ಕಾರ್ಡಲ್ಲ ಈ ಕಾರ್ಡಲ್ಲಿ ಎಕ್ಸಾಕ್ಟ್ಲಿ ಅನ್ನೋದಲ್ಲ. ದಿಸ್ ಇಸ್ ದ ಕಾರ್ಡ್ ಆಫ್ ಹ್ಯಾಪಿನೆಸ್. ಸ್ಪ್ರಿಂಗ್ ಯಾವಾಗ ಬರುತ್ತೆ ಅಂತ ಅಂದರೆ, ಎಷ್ಟೊಂದು ದಿನದಿಂದ ಬರೀ ಸ್ನೋಫಾಲ್ ಆಗಿತ್ತು, ಎಲ್ಲ ಹಸಿರು ಮೇಲೆಲ್ಲ ಸ್ನೋಫಾಲ್ ಬಿದ್ದು ಎಲ್ಲ ಇಟ್ ಈಸ್ ಆಲ್ ಗ್ರೇ ಆ್ಯಂಡ್ ಡಲ್ ಆ್ಯಂಡ್ ಕೋಲ್ಡ್ ಆ್ಯಂಡ್ ಶಾರ್ಪ್ ಆ್ಯಂಡ್ ಹಾರ್ಶ್ ಸಿಚುವೇಶನ್ನು. ಸೊ ಸ್ಪ್ರಿಂಗ್ ಸ್ಟಾರ್ಟ್ ಆದಾಗ ಸಣ್ಣದಾಗಿ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಳೆ ಬಿಸಿಲಲ್ಲಿ ಸ್ನೋ ಎಲ್ಲ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಕೆಳಗಡೆ ಟ್ರ್ಯಾಪ್ ಆಗಿದ್ದಂಥ ಗ್ರೀನರಿ ಅಥವಾ ಹಸಿರು ಅಥವಾ ಹುಲ್ ಬಂದು ಮತ್ತೆ ಅದರ ಕಲರ್ನ ಮತ್ತೆ ರೀಗೇನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಸ್ಲೋ ಆಗಿ ಎಲ್ಲ ಕಡೆ ಆ ಗ್ರೀನರಿ ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೋ ಕಂಪ್ಲೀಟಾಗಿ ಮೆಲ್ಟ್ ಆಗಿ ದಿ ಸ್ಪ್ರಿಂಗ್ ಸೀಸನ್, ಲೈಕ್ ಎವ್ರಿಥಿಂಗ್ ಕಮ್ಮಿಂಗ್ ಟು ಲೈಫ್, ಎವ್ರಿಥಿಂಗ್ ಕಮ್ಮಿಂಗ್ ಬ್ಯಾಕ್ ಟು ಲೈಫ್ ಅನ್ನೋಂಗೆ, ರೈಟ್? ಸೊ ಕಮ್ಮಿಂಗ್ ಬ್ಯಾಕ್ ಟು ಲೈಫ್ ಅಂತಂದರೆ ನಾವು ಏನನ್ನ ವಾಟ್ ಎವರ್ ಇಟ್ ಈಸ್ ನಾವು ನಮ್ಮ ಲೈಫಲ್ಲಿ ತರಬೇಕಂತ ಅಂದ್ಕೊಳ್ತಾ ಇದ್ದೀವಿ, ಇಟ್ ಈಸ್ ಕಮ್ಮಿಂಗ್ ವೆರಿ ಸ್ಲೋಲಿ ಆ್ಯಂಡ್ ಇಂಟೆನ್ಷನಲಿ, ಸ್ವಲ್ಪನೇ ಸ್ಪೇಸ್ ಮಾಡ್ಕೊಳ್ತಾ, ನಮ್ಮ ಎನರ್ಜಿನ ಸ್ವಲ್ಪನೇ ರೇಸ್ ಮಾಡ್ಕೊಳ್ತಾ, ನಮ್ಮ ಕಾನ್ಷಿಯಸ್ನೆಸ್ನ ನಮ್ಮ ಅವೇರ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ, ವೆರಿ ನ್ಯಾಚುರಲಿ ಆರ್ಗ್ಯಾನಿಕ್ಲಿ ನಾವೇನನ್ನು ಕೇಳಿದ್ದೀವಿ ಅಥವಾ ಏನನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಜೀವನಕ್ಕೆ ಎಂಟರ್ ಆಗ್ತಾ ಇರೋವಂಥದ್ದು. ಆ್ಯಂಡ್ ದೆನ್ ವಿ ಹ್ಯಾವ್ ಆಟಮ್. ಆ್ಯಂಡ್ ಈ ಕಾಗೆ ಇರೋದು ಅಥವಾ ಕ್ರೋವೋ ಎನರ್ಜಿ ನಮ್ಗೆ ಯಾವಾಗ್ಲೂ ಆನ್ಸಿಸ್ಟರ್ ಎನರ್ಜಿಗೆ ಕನೆಕ್ಟ್ ಆಗಿರೋದು. ಆ್ಯಂಡ್ ಆಲ್ಸೋ ನಾವಿಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಎರಡೂ ವಿ ಹ್ಯಾವ್ ಅನಿಮಲ್, ಇಲ್ಲಿ ಅನಿಮಲ್ ಆ್ಯಂಡ್ ಬರ್ಡ್. ಸೊ ನಿಮಗೆ ನಿಮ್ಮ ಆನ್ಸಿಸ್ಟರ್ಸ್ ಬಂದು ಅಥವಾ ನಿಮ್ಮ ಗೈಡ್ಸ್ ಬಂದು ಅನಿಮಲ್ಸ್ ಅಥವಾ ಬರ್ಡ್ಸ್ ಮುಖಾಂತರ ಮೆಸೇಜಸ್ನ ಕೊಡ್ತಾ ಇರ್ಬೋದು. ಅಥವಾ ಆ್ಯಂಡ್ ಆಲ್ಸೋ ನಾವಿಲ್ಲಿ ನೋಡಿದ್ರೆ ಇಲ್ಲಿ ಲೀವ್ಸ್ ಇರೋದು, ಮತ್ತು ಸ್ಪ್ರಿಂಗ್ ಅಂದರೆ ಎಲ್ಲ ಫ್ಲವರ್ ಅಥವಾ ಬ್ರೈಟ್ ಕಲರ್ಸ್. ಸೊ ಇದೆಲ್ಲ ರೀತಿಯಲ್ಲಿ ನಿಮಗೆ ನಿಮ್ಮ ಗೈಡೆನ್ಸ್ ನಿಮಗೆ ಬರ್ತಾ ಇರ್ಬೋದು. ಅಥವಾ ಕ್ರೋ ನಿಮ್ಮ ಸುತ್ತಮುತ್ತ ಜಾಸ್ತಿ ಇರ್ಬೋದು. ಆ್ಯಂಡ್ ಆಲ್ಸೋ ಐ ಡೋಂಟ್ ನೋ, ಇಟ್ ಫೀಲ್ಸ್ ಲೈಕ್ ವೆರಿ ಪರ್ಸ್ನಲ್ ಮೆಸೇಜಸ್ಸು ನಿಮ್ಮ ಗೈಡೆನ್ಸಲ್ಲಿ ಅಥವಾ ನಿಮ್ಮ ನಿಮ್ಮ ಗಾರ್ಡಿಯನ್ ಏಂಜಲು, ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಇಟ್ ಈಸ್ ವೆರಿ ಪರ್ಸ್ನಲ್ ಟೇಲರ್ ಮೇಡ್ ಮೆಸೇಜಸ್ ನಿಮಗೆ ಕೊಡ್ತಾ ಇರೋದು. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಕಾಮನ್ ಮೆಸೇಜಸ್ ಅಲ್ಲ. ಎಲ್ಲರಿಗೂ ಕಾಣಿಸೋ ಥರ 333ನೇ ನನಗೂ ಕಾಣಿಸ್ಬೇಕು, ಫೆದರೇ ಸಿಗಬೇಕು ಅಂತಲ್ಲ. ಈ ಮೆಸೇಜಸ್ ಬಂದು ತುಂಬಾ ಸ್ಪೆಸಿಫಿಕ್ ಆಗಿ ನಿಮಗೆ ಕಳಿಸ್ತಾ ಇರ್ತಾರೆ. ನಿಮಗೆ ಮಾತ್ರನೇ ಆ ಮೆಸೇಜ್ ಅರ್ಥ ಆಗೋದು. ಆ ರೀತಿಯಲ್ಲಿ ಮೆಸೇಜಸ್ ಬರ್ತಾ ಇರ್ಬೋದು, ಅಥವಾ ಕನಸುಗಳ ಮುಖಾಂತರ ನಿಮಗೆ ಆ ಗೈಡೆನ್ಸ್ನ ಕೊಡ್ತಾ ಇರ್ಬೋದು. ಬಟ್ ಓವರ್ ಆಲ್ ಆಗಿ ನಿಮ್ಮ ಆನ್ಸಿಸ್ಟರ್ಸು ಮತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮಗೆ ಹೇಳ್ತಾ ಇರೋದು ಲೈಕ್ ಇಟ್ಸ್ ಆಲ್ ಹ್ಯಾಪನಿಂಗ್ ವೆರಿ ನ್ಯಾಚುರಲಿ ಅನ್ನೋದು,
ರೈಟ್. ನಾವು ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಸೀಸನ್ ಬದಲಾಗೋದನ್ನು ನಾವು ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಇಷ್ಟು ದಿನ ಸಮ್ಮರ್ ಇರುತ್ತೆ, ಇಷ್ಟು ದಿನ ವಿಂಟರ್ ಇರುತ್ತೆ, ಅದನ್ನೆಲ್ಲ ನಾವು ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಸೊ ಬೇಸಿಕ್ಲಿ ಎಲ್ಲ ನ್ಯಾಚುರಲ್ ಆಗಿ ಆರ್ಡರಲ್ಲಿ ಆಗ್ತಾ ಇರೋದು. ಸೊ ಡೋಂಟ್ ವೇಟ್, ವರಿ ಮಾಡ್ಕೊಳ್ತಾ, ಟೆನ್ಷನ್ ಮಾಡ್ಕೊಳ್ತಾ, ಆ್ಯಂಡ್ ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ಯುವರ್ ಲೈಫ್. ಯಾಕೆಂದರೆ ಇಟ್ ಈಸ್ ಹ್ಯಾಪನಿಂಗ್. ನೀವೇನೆಲ್ಲ ಅಥವಾ ಏನನ್ನು ನೀವು ಅಂದ್ಕೊಳ್ತಾ ಇದ್ದೀರಾ, ಬಟ್ ಇಟ್ ವಿಲ್ ಟೇಕ್ ಅದರದೇ ಆದಂಥ ಸಮಯನ. ನ್ಯಾಚುರಲ್ ಆಗಿ, ಆರ್ಗ್ಯಾನಿಕ್ ಆಗಿ, ಲೈಕ್ ಈಸಿಯಾಗಿ ಅನ್ಫೋಲ್ಡ್ ಆಗುತ್ತೆ. ನೀವು ಪುಷ್ ಮಾಡೋ ಅವಶ್ಯಕತೆ ಇಲ್ಲ, ಎಕ್ಸ್ಟ್ರಾ ಪ್ರೇ ಮಾಡೋ ಅವಶ್ಯಕತೆ ಇಲ್ಲ, ಎಕ್ಸ್ಟ್ರಾ ಕ್ಯಾಂಡಲ್ಲು ಅಥವಾ ದೀಪ ಹಚ್ಚೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಆಲ್ ಹ್ಯಾಪನಿಂಗ್. ನೀವು ಆಲ್ರೆಡಿ ಯು ಹ್ಯಾವ್ ಡನ್. ನೀವೇನು ಮಾಡಬೇಕು ಅಥವಾ ಏನು ಹೇಳಬೇಕು ಅಥವಾ ಏನು ರಿಚುವಲ್ ಮಾಡಬೇಕು, ಇಟ್ ಈಸ್ ಆಲ್ ಡನ್. ಜಸ್ಟ್ ಪ್ಲೇ ನೌ, ಹ್ಯಾವ್ ಫನ್, ಪ್ಲೇ. ಸ್ವಲ್ಪ ಪ್ಲೇಫುಲ್ ಎನರ್ಜಿನಲ್ಲಿದ್ದಾಗ ಇಟ್ ವಿಲ್ ಹ್ಯಾಪನ್ ವೆರಿ ವೆರಿ ನ್ಯಾಚುರಲಿ. ರೈಟ್. ಸೊ ಈ ಕಾರ್ಡ್ ಗ್ರೂಪ್ ನಂಬರ್ 1ಗೂ ಬಂದಿತ್ತು. ಅಗೇನ್ ವಿ ಹ್ಯಾವ್ ದ ಆನ್ಸಿಸ್ಟರ್ಸ್ ಕಾರ್ಡ್. ಸೊ ಒಂದು ಬ್ಲಾಕೇಜು ಅಥವಾ ಏನು ನಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ ಅಥವಾ ವಾಟ್ ಎವರ್ ದಟ್ ವೀಲ್ ಆಫ್ ಫಾರ್ಚೂನ್ ಎನರ್ಜಿಗೆ ನಮ್ಮನ್ನು ಪುಷ್ ಮಾಡೋದಕ್ಕೆ ಅಥವಾ ಆ ಎನರ್ಜಿಗೆ ಕಂಪ್ಲೀಟಾಗಿ ಮೂವ್ ಆಗೋದ್ರಿಂದ ಏನು ತಡೀತಿರ್ಬೋದು ಅಂತ ಅಂದರೆ ನಮ್ಮ ಫಿಯರ್ಸ್ ಆ್ಯಂಡ್ ಡೌಟ್ಸ್ ಮಾತ್ರನೇ. ಆ್ಯಂಡ್ ಆಲ್ಸೋ ಡಿವೈನ್ ಟೈಮಿಂಗ್ ಅನ್ನೋದು ಇಟ್ ಈಸ್ ಆಲ್ಮೋಸ್ಟ್ ಪ್ಯಾರಲಲಿ ಕನೆಕ್ಟ್ ಆಗಿರೋದು ನಮ್ಮ ಫಿಯರ್ಸ್ ಆ್ಯಂಡ್ ಡೌಟ್ಸ್ಗೆ. ಯಾವಾಗ ನಮ್ಮ ಫಿಯರ್ ಆ್ಯಂಡ್ ಡೌಟ್ ಯಾವಾಗ ಲೈಕ್ ವಿ ಆರ್ ಓವರ್ ಥಿಂಕಿಂಗ್, ನಾವೇನಾದರೂ ಅಂದ್ಕೊಂಡಿರ್ತೀವಿ ಬಟ್ ವಿ ಆರ್ ಕೈಂಡ್ ಆಫ್ ವರಿಯಿಂಗ್ ಅದ್ರ ಬಗ್ಗೆ, ಮತ್ತೆ 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 ಅದ್ರ ಬಗ್ಗೆನೇ ಆಲೋಚನೆ ಮಾಡೋದು. ಸೊ ಫಿಯರ್ ಎನರ್ಜಿನ, ಡೌಟ್ ಎನರ್ಜಿನ ನಾವು ಜಾಸ್ತಿ ಯೂಸ್ ಮಾಡಿ ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀವಿ ನಮ್ಮ ಐಡಿಯಾ ಮೇಲೆ ಅಥವಾ ನಮ್ಮ ವಿಷನ್ ಮೇಲೆ. ಸೊ ಅದು ಡಾಮಿನೇಟಿಂಗ್ ಎನರ್ಜಿ ಆಗುತ್ತೆ. ಸೊ ಅದು ಡಾಮಿನೇಟಿಂಗ್ ಎನರ್ಜಿ ಆದಾಗ ದಟ್ ಈಸ್ ನಾಟ್ ಮ್ಯಾಚಿಂಗ್ ನಮಗೆ ಬೇಕಾಗಿರೋ ಔಟ್ಕಮ್ನ. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು, ದ ಮೋರ್ ಯು ರಿಲ್ಯಾಕ್ಸ್ ದ ಈಸಿಯರ್ ಇಟ್ ಗೆಟ್ಸ್. ರೈಟ್. ಸೊ ದ್ಯಾಟ್ ಈಸ್ ದಿ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಆನ್ಸಿಸ್ಟರ್ಸ್ ಕೊಡ್ತಾ ಇರೋದು. ಸಾರಿ ಅಬೌಟ್ ದ ಡಿಸ್ಟರ್ಬೆನ್ಸ್. ಆಲ್ರೈಟ್. ಸೊ ಬೇರೆ ಇನ್ನೇನು ಮೆಸೇಜಸ್ ಇದೆ ಅಂತ ನೋಡೋಣ. ವೆರಿ ಸಿಂಪಲ್ ಮೆಸೇಜ್ ಇವತ್ತು ಗ್ರೂಪ್ ನಂಬರ್ 1ಗೂ ಅಷ್ಟೇ. ದೇರ್ ಇಸ್ ನೋ ಕಾಂಪ್ಲಿಕೇಶನ್. ವೆರಿ ಸಿಂಪಲ್, ಬ್ಯೂಟಿಫುಲ್, ಸ್ಟ್ರೇಟ್ ಫಾರ್ವರ್ಡ್ ಮೆಸೇಜಸ್ಸು ನಮ್ಮ ಆನ್ಸಿಸ್ಟರ್ಸ್ ಕೊಡ್ತಾ ಇರೋದು. ಆ್ಯಂಡ್ ಆಲ್ಸೋ ನನಗೆ ಮೂಗ್ನವೇ ಆಗ್ತಾ ಇದೆ ಇವಾಗ, ಲೈಕ್ ಮೈ ನೋಸ್ ಇಸ್ ಇಚ್ಚಿಂಗ್. ಯಾವಾಗಲೂ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕನ್ಫರ್ಮೇಷನ್ ನಮ್ಮ ಗೈಡ್ಸ್ ಪ್ರೆಸೆನ್ಸು ನಮ್ಮ ರೀಡಿಂಗ್ ಟೈಮಲ್ಲಿ. ಓ ಮೈ ಗಾಡ್, ದಿಸ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಕಾರ್ಡ್ಸ್ ಗ್ರೂಪ್ ನಂಬರ್ 1ಗೂ ಬಂದಿದ್ದು, ಈ 2 ಕಾರ್ಡು. ಸೊ ವೆರಿ ಸ್ಟ್ರಾಂಗ್ ಆನ್ಸಿಸ್ಟರ್ಸ್ ಎನರ್ಜಿ. ಆ್ಯಂಡ್ ಇನ್ನೊಂದು ಕನ್ಫರ್ಮ್ ಮಾಡ್ತಾ ಇರೋದು ಇವತ್ತಿನ ರೀಡಿಂಗ್ ಬಂದು ಇಟ್ ಈಸ್ ವೆರಿ ವೆರಿ ಅಲೈನ್. ನಮ್ಮ ಆನ್ಸಿಸ್ಟರ್ಸ್ ಬಂದು ಸಿಂಪಲ್ಲಾಗಿ ಚಾಟ್ ಮಾಡಬೇಕು ಅಥವಾ ಸಿಂಪಲ್ಲಾಗಿ ಕಾನ್ವರ್ಸೇಷನ್ನ ಅಥವಾ ಆ ಮಾತುಕತೆನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ರೀಡಿಂಗ್ ಮುಖಾಂತರ ಬಂದಿರೋದು. ದೇರ್ ಇಸ್ ನಥಿಂಗ್ ಸೀರಿಯಸ್ ಮಾತಾಡೋದು ಇವತ್ತಿನ ರೀಡಿಂಗಲ್ಲಿ. ವಿ ಜಸ್ಟ್ ವಾಂಟ್ ಯು ಟು ರಿಲ್ಯಾಕ್ಸ್. ಆ್ಯಂಡ್ ಅಗೇನ್ ನೀವು ಇನ್ನೂ ನೋಟಿಸ್ ಮಾಡಿದರೆ ಎಷ್ಟು ಪ್ರಾಣಿಗಳಿರೋದು ನಿಮ್ಮ ರೀಡಿಂಗಲ್ಲಿ. ಇಲ್ಲಿ 2 ಕ್ರೋಸ್ ಇದೆ, ಒಂದು ಔಲ್ ಇದೆ, ಹಿಂದ್ಗಡೆ ಒಂದು ಡಿಯರ್ ಇದೆ, ಆ್ಯಂಡ್ ದೆನ್ ಆ್ಯಂಟ್ಲರ್. ಅಗೇನ್ ದಿಸ್ ಈಸ್ ಅನಿಮಲ್ ಸಿಂಬಲ್. ಇದು ಲಾರ್ಡ್ ಆಫ್ ಅನಿಮಲ್ ಆ್ಯಂಡ್ ಬರ್ಡ್ಸ್ ಎನರ್ಜಿ ನಿಮ್ಮ ಎನರ್ಜಿನಲ್ಲಿ ಈಗ ಸದ್ಯಕ್ಕೆ, ಅಥವಾ ನೀವು ಎನರ್ಜಿ ಫೀಲ್ಡಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಥವಾ ನಿಮ್ಮ ಗೈಡ್ಸ್ ಆಗಿ ಕಾಣಿಸ್ಕೊಳ್ತಾ ಇರೋದು. ಆ್ಯಂಡ್ ಬರ್ಡ್ಸ್ ಬಂದು ಇಟ್ ಈಸ್ ಆಲ್ವೇಸ್ ಅಬೌಟ್ ಫ್ರೀಡಮ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್. ಆ್ಯಂಡ್ ದಟ್ ಈಸ್ ವಾಟ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು, ಫ್ರೀಡಮ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ನಿಮ್ಮ ಲೈಫಲ್ಲಿ. ಸೊ ರಿಲ್ಯಾಕ್ಸ್ ಆ್ಯಂಡ್ ರಿಸೀವ್. ಓಕೆ, ದಟ್ ಈಸ್ ಆಲ್. ಸಿಂಪಲ್ ಫಾರ್ಮುಲಾ ನಿಮಗೆ. ರಿಲ್ಯಾಕ್ಸ್ ಆ್ಯಂಡ್ ರಿಸೀವ್ ಆ್ಯಂಡ್ ಡೋಂಟ್ ಓವರ್ ಥಿಂಕ್. ಸಿಂಪಲ್. ಓಕೆ, ಸೊ ಅದು ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಕೊಡ್ತಾ ಇರೋವಂಥ ಫಾರ್ಮುಲಾ, ರಿಲ್ಯಾಕ್ಸ್ ಆ್ಯಂಡ್ ರಿಸೀವ್. ಯಾಕೆಂದರೆ ವೀಲ್ ಆಫ್ ಫಾರ್ಚೂನ್ ಎನರ್ಜಿ ಇದೆ ವಿತ್ ಆಲ್ ದ ಬರ್ಡ್ಸ್ ಆ್ಯಂಡ್ ಸ್ಪ್ರಿಂಗ್ ಹಿಂದ್ಗಡೆ. ದಟ್ ಈಸ್ ದ ಬಿಗಿನಿಂಗ್ ಆಫ್ ಗುಡ್ ಫಾರ್ಚೂನ್ ಅಥವಾ ಗುಡ್ ಲಕ್ ಎನರ್ಜಿ. ಆ್ಯಂಡ್ ಹಂಟರ್ ಬಂದು ಆ್ಯಕ್ಷನ್ ತೊಗೊಳ್ಳೋದು ನಮ್ಮ ಬೇಕಾಗಿರುವಂಥ ಡೈರೆಕ್ಷನಲ್ಲಿ ಆ್ಯಂಡ್ ಬ್ರಿಂಗಿಂಗ್ ದ ಸಕ್ಸಸ್ ನಮ್ಮ ಲೈಫಲ್ಲಿ. ಆ್ಯಂಡ್ ಈ ಕಾರ್ಡನ್ನು ಹೇಳ್ತಾ ಇರೋದು, ದಿಸ್ ಇಸ್ ಟಿಪಿಕಲ್, ಲೈಕ್ ಫಾರ್ ಮೀ ದಿಸ್ ಇಸ್ ಗಾಡೆಸ್ ಕಾರ್ಡ್ ಈ ಡೆಕ್ಕಲ್ಲಿ. ಆ್ಯಂಡ್ ವೆರಿ ಏನ್ಷಂಟ್ ಗಾಡೆಸ್ ಎನರ್ಜಿ ಇದು. ಸೊ ಯು ಹ್ಯಾವ್ ಅ ಲಾಟ್ ಆಫ್ ಗುಡ್ ಲಕ್ ನಿಮ್ಮ ಎನರ್ಜಿನಲ್ಲಿ ಈಗ. ಸೊ ಡೋಂಟ್ ವರಿ, ಡೋಂಟ್ ಓವರ್ ಥಿಂಕ್. ಯು ಆರ್ ಡೂಯಿಂಗ್ ಫಂಟಾಸ್ಟಿಕ್. ಸ್ವಲ್ಪ ಹೆಚ್ಚು ರಿಲ್ಯಾಕ್ಸ್ ಮಾಡಿ ಆ್ಯಂಡ್
ಈಸಿಯಾಗಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಈ ಫಾರ್ಚ್ಯೂನನ್ನು ಸಕ್ಸಸ್ನ ಹೆಲ್ಪ್ಫುಲ್ ಆಗಿರುತ್ತೆ, ರೈಟ್? ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್. ಗ್ರೂಪ್ ನಂಬರ್ 2, ಐ ರಿಲ್ಯಾಕ್ಸ್ ಆ್ಯಂಡ್ ರಿಸೀವ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.